ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬರ್ MBBS ಕನ್ನಡದ ಕಂದ. ಇವತ್ತಿನ ವಿಡಿಯೋಲ್ಲಿ ನಾವು ಫಸ್ಟ್ ಇಯರ್ MBBS ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇದ್ದಾವೆ, ಅದಕ್ಕೆ ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅಂತ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ದಿಸ್ ಈಸ್ ದಿ ಫಸ್ಟ್ ವಿಡಿಯೋ ಆಫ್ ಮೈ ಚಾನಲ್. ಸೊ ಎಲ್ಲರೂ ನನಗೆ ಫುಲ್ ಸಪೋರ್ಟ್ ತೋರಿಸ್ಬೇಕು, ಯಾಕಂದರೆ ಇದ್ರ ಜೊತೆ ನಾನು ಅನಾಟಮಿ ಕ್ಲಾಸಸ್ಸದ್ದು ಇದನ್ನು ತರ್ತಾ ಇದ್ದೀನಿ, ವಿಡಿಯೋಸ್ ತರ್ತಾ ಇದ್ದೀನಿ. ಅದ್ರ ಜೊತೆ ನಿಮಗೆ ಫುಲ್ ಈಸಿಯೆಸ್ಟ್ ನೋಟ್ಸ್ ಅಂತಲೂ ಹೇಳ್ಬೋದು, ಅಂಥವು ಪ್ರೊವೈಡ್ ಮಾಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿಯೂ. ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಹಾಕಿರ್ತೀನಿ. ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಮತ್ತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ MBBS ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ಅಂತ ತೊಗೊಳ್ಳೋದಾದರೆ ಮೇನ್ ನಿಮಗೆ 3 ಸಬ್ಜೆಕ್ಟ್ ಬರೋದು: ಅನಾಟಮಿ, ಫಿಸಿಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ. ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಎರಡು ಚೈಲ್ಡ್ ಇದ್ದಾಗೆ ಒಂದು ಸ್ವಲ್ಪ ಬುಕ್ಸ್ ಕಮ್ಮಿ ಇವೆ ಇದ್ರದ್ದು. ಮತ್ತು ಅಂದರೆ ಒಂದೇ ಬುಕ್ ಎರಡು ಸಬ್ಜೆಕ್ಟ್ಸದು, ಫಿಸಿಯಾಲಜಿ ಒಂದು ಸಪ್ರೇಟ್ ಬುಕ್ಕು, ಬಯೋಕೆಮಿಸ್ಟ್ರಿ ಒಂದು ಸಪ್ರೇಟ್ ಬುಕ್ ಇದೆ. ಅದನ್ನೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ಮೇನ್ ನಮ್ಮ ಫೋಕಸ್ ಏನು ಬೇಕಂದರೆ ಅನಾಟಮಿ ಹೆಂಗಂದರೆ, ಅನಾಟಮಿ ಈಸ್ ನಾಟ್ ಅ ಸಬ್ಜೆಕ್ಟ್, ಇಟ್ಸ್ ಅ ಗ್ರೂಪ್ ಆಫ್ ಸಬ್ಜೆಕ್ಟ್ಸ್. ಅನಾಟಮಿಯಲ್ಲಿ ನಿಮ್ಗೆ ಹೆಂಗೆ ಬರುತ್ತೆ, ಎಂಬ್ರಿಯಾಲಜಿ ಬರುತ್ತೆ, ರೇಡಿಯಾಲಜಿ ಬರುತ್ತೆ, ಹಿಸ್ಟಾಲಜಿ ಬರುತ್ತೆ ಮತ್ತು ಆಸ್ಟ್ರಾಲಜಿನೂ ಬರುತ್ತೆ. ಅಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ಪಾರ್ಟ್ ಇದ್ದಾವೆ, ಆದರೆ ಎಂಬ್ರಿಯಾಲಜಿ ಮತ್ತು ಹಿಸ್ಟಾಲಜಿ ಒಂದೆರಡು ಸಪ್ರೇಟ್ ಟೆಕ್ಸ್ಟ್ ಬುಕ್ಸ್ ತೊಗೋಬೇಕು ನೀವು. ಅನಾಟಮಿ ಸಬ್ಜೆಕ್ಟಲ್ಲಿ ನೀವು ತೊಗೊಳ್ಳೋದಾದರೆ ಈಗ ಜನರಲ್ ಅನಾಟಮಿ, ಅಪ್ಪರ್ ಲಿಮ್, ಥೊರ್ಯಾಕ್ಸ್, ಲೋವರ್ ಲಿಮ್, ಅಬ್ಡೋಮನ್ ಆ್ಯಂಡ್ ಹೆಡ್ ಆ್ಯಂಡ್ ನೆಕ್, ಇವು 4 ಬುಕ್ಕು ಒಂದೇ ಆಥರ್ದೇ ಸಿಗುತ್ತೆ ನಿಮಗೆ. ಯಾವುದೇ ತೊಗೊಳ್ಳಿ ಒಂದೇ ಆಥರ್ಸದ್ದೇ ಸಿಗುತ್ತೆ. ಇದು ಎಂಬ್ರಿಯಾಲಜಿ ಮತ್ತು ಹಿಸ್ಟಾಲಜಿ ಏನಿದೆ ಅಲ್ಲ, ನೀವು ಬೇರೆ ಆಥರ್ ಚೂಸ್ ಮಾಡೋದಾಗ್ತದೆ. ಏಕೆಂದರೆ ನಾವು ಏನಿರ್ತದೆ ಈಸಿ ಚೂಸ್ ಮಾಡ್ಕೋಬೇಕಲ್ಲ, ಫಸ್ಟ್ ಮೋಟೋ ಏನಿರ್ತದೆ ಪಾಸ್ ಆಗಬೇಕಂತ ಇರುತ್ತೆ. ಈಗ ನಾನು ನೆಕ್ಸ್ಟಲ್ಲಿ ಅದನ್ನು ತೋರಿಸ್ತೀನಿ ನಿಮಗೆ ಯಾವ್ಯಾವ ಬುಕ್ಸನ್ನು ರೆಫರ್ ಮಾಡಬೇಕಂತ. ಈಗ ಅನಾಟಮಿ ಬುಕ್ಸ್ ನೋಡೋದಾದರೆ ಫಸ್ಟ್ ಏನು 4 ಟಾಪಿಕ್ಸ್ ಇದ್ವಲ್ಲ, ಜನರಲ್ ಅನಾಟಮಿ, ಅಪ್ಪರ್ ಲಿಮ್ ಆ್ಯಂಡ್ ಥೊರ್ಯಾಕ್ಸ್, ಲೋವರ್ ಲಿಮ್, ಅಬ್ಡೋಮನ್ ಆ್ಯಂಡ್ ಹೆಡ್ ಆ್ಯಂಡ್ ನೆಕ್, ಇವು 3 ಬುಕ್ಸಲ್ಲಿ ತೊಗೋಬೋದು. ಗ್ರೇಸ್ ಅನಾಟಮಿ ಹೇಗಂದರೆ ಒಂದು ಟಾಪರ್ಸ್ ಬುಕ್ ಇದ್ದಾಗೆ, ಇದನ್ನು ಕಣ್ಣಾಗಿ ಅಮೃತಾಂಜನ ತೈಲ ಹಾಕೊಂಡು ಓದು ಅಂಥ ಟೆಕ್ಸ್ಟ್ ಬುಕ್ಕು. ನಿಮಗೆ ಶಾರ್ಟ್ ಅನ್ನೋ ತಿಳಿಯಲ್ಲ ಇದ್ರ ಬಗ್ಗೆ. ನೆಕ್ಸ್ಟ್ ಏನಿದೆ BD ಚೌರಸಿಯಾ, ಇದು ಹೆಂಗಂದರೆ ಒಂಥರ ಸುಪ್ರಿಮೆಸಿ, ಅನಾಟಮಿ ಸಬ್ಜೆಕ್ಟ್ ಮೇಲೆ ಸುಪ್ರಿಮೆಸಿ ಮೇಂಟೈನ್ ಮಾಡಿದಾಗೆ. ಎಲ್ಲರೂ ಆಲ್ಮೋಸ್ಟ್ ನನ್ನ ಇನ್ಕ್ಲೂಡೆಡ್, ನಾನು BD ಚೌರಸಿಯಾನೇ ಓದಿದ್ದು. ಯಾಕಂದರೆ ಇದರಲ್ಲಿ ಈಸಿ ಟಾಪಿಕ್ಸ್ ಮತ್ತು ಏನದು ಇಮೇಜಸ್ ಆಗಲಿ ಎಲ್ಲ ಭಾಳ ವಿತ್ ಆ್ಯನ್ ಈಸಿ ಲ್ಯಾಂಗ್ವೇಜ್ ಮತ್ತು ಇಂಡಿಯನ್ ಆಥರ್ ಇದಲ್ಲ, ನಿಮಗೆ ಭಾಳ ಈಸಿ ಆಗುತ್ತೆ BD ಚೌರಸಿಯಾ. ಇದನ್ನು ಓದ್ಬೋದು. ಮತ್ತು ಇನ್ನೊಂದು ಬುಕ್ ಇದೆ ವಿಶ್ರಾಮ್ ಸಿಂಗ್ ಅಂತ, ಇದನ್ನು ನೀವು ನಿಮ್ಮ ಅನಾಟಮಿ ಸಬ್ಜೆಕ್ಟ್ಗೆ ಓದಕ್ಕೆ ಬೇಕಂತ ತೊಗೋಬೋದು. ನಾ ಪ್ರಿಫರ್ ಮಾಡೋದು ಅಪ್ಪರ್ ಲಿಮ್ ಮತ್ತು ಹೆಡ್ ಆ್ಯಂಡ್ ನೆಕ್ಕಿಗೆ BD ಚೌರಸಿಯಾ ತೊಗೊಳ್ಳಿ. ಲೋವರ್ ಲಿಮ್ ಮತ್ತು ಅಬ್ಡೋಮಿನಿಗೆ ವಿಶ್ರಾಮ್ ಸಿಂಗ್ ತೊಗೊಳ್ಳೋದು ಬಹಳ ಈಸಿ, ಯಾಕಂದರೆ ಓದೋಕ್ಕೆ ಟಾಪಿಕ್ಸ್ ಒಂದು ಸ್ವಲ್ಪ ಕಮ್ಮಿ ಇದಾವೆ ವಿಶ್ರಾಮ್ ಸಿಂಗಲ್ಲಿ ಆ್ಯಸ್ ಕಂಪೇರ್ ಟು BDC. ನೀವು ಬೇಕಾದ್ರೆ ಎಲ್ಲ ಸೇಮ್ ಆಥರ್ ಬೇಕಂದ್ರೂ BDCನೂ ಚೂಸ್ ಮಾಡ್ಕೋಬೋದು. ಗ್ರೇಸ್ ಅನಾಟಮಿ ಒಂದು ಸ್ವಲ್ಪ ಭಾಳ ಟಫ್ ಆಗುತ್ತೆ, ಯಾಕಂದರೆ ಫಾರಿನ್ ಆಥರ್ ಇದಾನಲ್ಲ. ಗ್ರೇಸ್ ಅನಾಟಮಿಯಲ್ಲಿ ಭಾಳ ಡೀಟೇಲ್ಡ್ ನಾಲೆಜ್ ಇದೆ, ಆದರೆ ಅದನ್ನು ಓದೋಕ್ಕೆ ಅಷ್ಟು ಟೈಮ್ ಸಿಗಲ್ಲ ನಮಗೆಲ್ಲ ಗೊತ್ತು. ನಾವು ಎಕ್ಸಾಮ್ ಒಂದು ವಾರ ಹಿಂದಿಂದನೇ ಇಲ್ಲಕಂದ್ರೆ ಹಿಂದಿನ ಓದುವಂಥ ಸ್ಟೂಡೆಂಟ್ಸು. ಅದಕ್ಕೆ ಪ್ರಾಬಬ್ಲಿ ನೀವು ಚೂಸ್ ಮಾಡ್ಕೊಳ್ಳೋದೇನೆಂದರೆ BDC ತೊಗೋಬೋದು, ಬಿಟ್ಟರೆ ವಿಶ್ರಾಮ್ ಸಿಂಗ್ ತೊಗೋಬೋದು ಅನಾಟಮಿ ಸಲಾಗೆ. ಇಲ್ಲಿ ನೀವು ಎಂಬ್ರಿಯಾಲಜಿ ತೊಗೊಳ್ಳೋದಾದರೆ, ಎಂಬ್ರಿಯಾಲಜಿ ಹೇಗಂದರೆ ಫ್ರಾಮ್ ದಿ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಟು ದಿ ಫೀಟಸ್ ಫಾರ್ಮೇಷನ್ ಎಂಬ್ರಿಯಾಲಜಿ ಸಬ್ಜೆಕ್ಟ್ ಇರುತ್ತೆ. ಎಂಬ್ರಿಯಾಲಜಿ ಸಬ್ಜೆಕ್ಟ್ ಪ್ರೊಬೆಬ್ಲಿ 10 ಮಾರ್ಕ್ಸ್ ಏನೋ ಇದೆ ಅನ್ನಿಸ್ತದೆ ನನಗೆ. ಇದಕ್ಕೆ ಬೆಸ್ಟ್ ಪ್ರೆಫರ್ ಬುಕ್ ಅಂದರೆ IB ಸಿಂಗ್ ತೊಗೋಬೋದು, ಯಾಕಂದರೆ IB ಸಿಂಗ್ ಒಂದು ಸ್ವಲ್ಪ ಈಸಿ ಇದೆ ಮತ್ತು ಇಂಡಿಯನ್ ಆಥರ್ ಇದ್ದಾನೆ, ಲ್ಯಾಂಗ್ವೇಜ್ ನಿಮಗೆ ಬೇಗ ತಿಳಿಯುತ್ತೆ. ಫಾರ್ ಹಿಸ್ಟಾಲಜಿ ಮತ್ತು ಹಿಸ್ಟಾಲಜಿ ಮ್ಯಾನ್ಯುವಲ್ ಇಲ್ಲಿ ನಾ 2 ಬುಕ್ ರೆಕಮೆಂಡ್ ಮಾಡ್ತೀನಿ. ಹಿಸ್ಟಾಲಜಿ ಪ್ರಾಕ್ಟಿಕಲ್ ಮ್ಯಾನ್ಯುವಲ್, ಇದರಲ್ಲಿ ಫುಲ್ ಡಯಾಗ್ರಾಮ್ ಇದೆ. ಇದನ್ನು ನೀವು ಪ್ರಾಕ್ಟಿಕಲಾಗಿ ಯೂಸ್ ಪ್ರಾಕ್ಟಿಕಲ್ ಸಲಾಗಿ ಮೇನ್ ಯೂಸ್ ಮಾಡ್ಕೋಬೋದು ಇದನ್ನು. ಇದು ನಿಮ್ದೇನಿದೆ ಥಿಯರಿ ಕ್ವಶನ್ಸ್ ಸಲಾಗಿದೆ ಬುಕ್ಕು. ಏನು IB ಸಿಂಗ್ ಸೇಮ್ ಏನು ನಾವು ಎಂಬ್ರಿಯಾಲಜಿ ತೊಗೊಂಡ್ವಲ್ಲ ಅದೇ IB ಸಿಂಗಲ್ಲಿ ಹಿಸ್ಟಾಲಜಿನೂ ಇದೆ. ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದನ್ನು. ಆದರೆ ಫಾರ್ ಪ್ರಾಕ್ಟಿಕಲ್ಸ್ ನಿಮಗೆ ಡೈಗ್ರಾಮ್ಸ್ ಬೇಕಂದರೆ ನೀವು ಈ ಬುಕ್ಕನ್ನು ಪ್ರಿಫರ್ ಮಾಡ್ಕೋಬೋದು. ಇಟ್ ಹ್ಯಾಸ್ ವೆರಿ ಗುಡ್ ಡಯಾಗ್ರಾಮ್ಸ್ ದ್ಯಾಟ್ ಯು ಕ್ಯಾನ್ ಡ್ರಾ ಇನ್ ದಿ ಪ್ರಾಕ್ಟಿಕಲ್ ಬುಕ್. ಫಿಸಿಯಾಲಜಿ ಹೇಗಂದರೆ ಫಿಸಿಯಾಲಜಿಕಲ್ ಫೀಚರ್ಸ್ ನಮ್ಮ ಬಾಡಿಯಲ್ಲಿ ಏನೇನು ನಡೀತವೆ ಅದು ಈ ಸಬ್ಜೆಕ್ಟ್ ಹೇಳ್ಕೊಡ್ತದೆ.
ಫಾರ್ ರೆಫರಿಂಗ್ ದಿಸ್ ಬುಕ್ ನಾನು ಫಾರಿನ್ ಆಥರ್ ಇನ್ಕ್ಲೂಡ್ ಮಾಡಿಲ್ಲ, ಯಾಕಂದರೆ ಪ್ರೊಬೆಬ್ಲಿ ನೀವು ಓದೋದೇ ಇಲ್ಲ, ಫಾರಿನ್ ಬುಕ್ಸು ಅವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ನಾನು 2 ಬುಕ್ ರೆಕಮೆಂಡ್ ಮಾಡ್ತೀನಿ ಫಾರ್ ಫಿಸಿಯಾಲಜಿ. ಒಂದು GK ಪಾಲ್ ಬಿಟ್ಟರೆ ಎರಡನೇದು ಕೆ ಶಂಭುಲಿಂಗಮ್ ಅಂತ. GK ಪಾಲ್ ಹೆಂಗಿದೆ, ಹಿಟ್ ಟು ಹಿಟ್ ಪಾಯಿಂಟ್ ಇದೆ ಮತ್ತು ಡೈರೆಕ್ಟ್ ಎಕ್ಸ್ಪ್ಲನೇಷನ್ ಇದೆ ವಿತ್ ಒನ್ ಕಂಪೇರೇಟಿವ್ ಟಫರ್ ಲ್ಯಾಂಗ್ವೇಜ್ ಟು ಅಂಡರ್ಸ್ಟ್ಯಾಂಡ್. GK ಪ್ಯಾಲಲ್ಲಿ ನೀವು ನೋಡ್ಕೋಬೋದು. ಆದರೆ ಶಂಭುಲಿಂಗಮ್ ಭಾಳ ಎಳೆದಿದ್ದಾನೆ ಟಾಪಿಕ್ಸು, ಇದನ್ನು ಭಾಳ ಎಳೆದಿದ್ದಾನೆ. ಅಂದರೆ ಲೆಂದಿ ಇದೆ, ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದು ನೀವು ನಿಮ್ಮ ಕಂಫರ್ಟ್ ಝೋನಲ್ಲಿ ಇಟ್ಕೊಂಡು ನೀವು GK ಪ್ಯಾಲ್ ಅಥವಾ ಶಂಭುಲಿಂಗಮನ್ನು ಚೂಸ್ ಮಾಡ್ಕೋಬೋದು. ಯಾಕಂದರೆ ಎರಡೂ ಈಸಿನೇ ಅವೆ. ಎಲ್ಲರೂ ಆಲ್ಮೋಸ್ಟ್ ಸರ್ಸ್ ಅದು GK ಪ್ಯಾಲ್ ಓದಿ ಅಂತಾರೆ, ಯಾಕಂದರೆ ಅದರಲ್ಲಿ ಆಲ್ಮೋಸ್ಟ್ ಯಾವ ಟಾಪಿಕ್ಸ್ ಮಿಸ್ ಆಗಿಲ್ಲ. ಕೆ ಶಂಭುಲಿಂಗಮ್ ಹೇಗಾದರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಯಾಕಂದರೆ ನೀವು ಒಂದು ಟಾಪಿಕನ್ನು ಈಗ ಓದ್ತಾ ಹೋದರೆ ಅದರಲ್ಲಿ ಬೇರೆ ಬೇರೆ ಟಾಪಿಕ್ಸು ಇನ್ಕ್ಲೂಡ್ ಆಗ್ತವೆ. ನನ್ನ ಅಕಾರ್ಡಿಂಗ್ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂದರೆ GK ಪಾಲ್ ಹೋಗಿ, ಬೇಡ ಅಂದರೆ ನೀವು ಶಂಭುಲಿಂಗಮ್ ಓದ್ಕೋಬೋದು. ಎರಡೂ ಚೆನ್ನಾಗಿದ್ದಾವೆ, ಹಂಗೆ ಆ ಪಂದಿನ ಡಿಫ್ರೆನ್ಸಿಯೇಷನ್ ಇಲ್ಲ ಇಬ್ಬರು ನೋಡು. ಬಯೋಕೆಮಿಸ್ಟ್ರಿಯಲ್ಲಿ ನಾನು ಮೇನ್ 3 ಬುಕ್ ರೆಕಮೆಂಡ್ ಮಾಡ್ತೀನಿ. ಫಸ್ಟ್ ಒನ್ ವಾಸುದೇವನ್, ಸೆಕೆಂಡ್ ಒನ್ ಸತ್ಯನಾರಾಯಣ, ಥರ್ಡ್ ಒನ್ RM ಪ್ರಸಾದ್. ವಾಸುದೇವನ್ ಸೇಮ್ GK ಪ್ಯಾಲ್ ಏನು ಫಿಸಿಯಾಲಜಿಯಲ್ಲಿ ನೋಡಿದ್ದೀವಲ್ಲ ಹಾಗೆ, ಶಂಭುಲಿಂಗಮ್ ಹೇಗಿತ್ತಲ್ಲ ಹಾಗೆ ಸತ್ಯನಾರಾಯಣ ಇದೆ ಇದರಲ್ಲಿ. RM ಪ್ರಸಾದ್ ಅಂತ ಒಂದು ಸ್ವಲ್ಪ ಡಿಫ್ರೆಂಟ್ ಟಾಪಿಕ್ ಇದೆ, ಆಮೇಲೆ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಆದರೆ ಈಗ ಹೇಗಂದರೆ ವಾಸುದೇವನಲ್ಲಿ ನೀವು ಸೇಮ್ ಕಾಂಪ್ಲಿಕೇಶನ್ಸ್ ಇರ್ತವೆ. ಇಂಗ್ಲೀಷ್ ಚೆನ್ನಾಗಿದ್ದರೆ ವಾಸುದೇವನ್ ಓದ್ಕೋಬೋದು, ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಮತ್ತು ಒಂದು ಸ್ವಲ್ಪ ವಾಸ್ಟ್ ಇದೆ ಇದರಲ್ಲಿ ವಾಸುದೇವನಲ್ಲಿ. ಅಂದರೆ ಒಂದು ಟೈಪ್ PG ಬುಕ್ ಟೈಪ್ ಇದೆ ಹೀಗೆ. ಸತ್ಯನಾರಾಯಣ ಹೇಗಂದರೆ ಕಮ್ಮಿ ಅಮೌಂಟಲ್ಲಿ ಒಂದು ಸ್ವಲ್ಪ ರಿಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ ಟಾಪಿಕ್ಸು ಸತ್ಯನಾರಾಯಣಲ್ಲಿ. ನೀವು ಸತ್ಯನಾರಾಯಣ ಓದಕ್ಕೆ ಹೋದರೆ ಒಂದು ಸ್ವಲ್ಪ ಟಾಪಿಕ್ಸನ್ನು ಮೇಲೆ ಕೆಳಗೆ ಮಾಡಿ ಒಂದು ಸ್ವಲ್ಪ ಈಸಿಲಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನಾವು ಸುಪ್ರಿಮೆಸಿ ಅಂತ ಹೇಳ್ಬೋದಾದರೆ RM ಪ್ರಸಾದ್. ಆಲ್ಮೋಸ್ಟ್ ಯಾವುದೇ ಫಸ್ಟ್ ಇಯರ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಆಲ್ಮೋಸ್ಟ್ ಎಲ್ಲರೂ RM ಪ್ರಸಾದ್ ಓದಬೇಕು ಅಂತಾರೆ. ಸೀನಿಯರ್ಸ್ ಮೇನ್ಲಿ ಸೀನಿಯರ್ಸ್, ಯಾಕಂದರೆ ಸೀನಿಯರ್ಸ್ ಇದೇ ಓದಿ ಪಾಸ್ ಆಗಿರ್ತಾರೆ. ಆದರೆ RM ಪ್ರಸಾದ್ ಲೆಕ್ಚರರ್ಸ್ ಅವಾಯ್ಡ್ ಮಾಡಂತ ಹೇಳ್ತಾರೆ, ಯಾಕಂದರೆ ಅದರಲ್ಲಿ ಓನ್ಲಿ ಸಮ್ ಆಫ್ ದಿ ಟಾಪಿಕ್ಸ್ ಯಾವ ಅಂದರೆ ಯಾವುದೇ ಒಂದು ಸ್ವಲ್ಪ ಭಾಳ ರೆಡ್ಯೂಸ್ ಮಾಡಿ ಒಂದೊಂದು ಸಲ ಅವು ಕ್ವಶನ್ಸ್ ಬರೋಲ್ಲ. RS ಕ್ವಶನ್ಸ್ ಅಷ್ಟೇ ಇನ್ಕ್ಲೂಡ್ ಮಾಡಿ ಒಂದು ಕ್ವಶನ್ ಬ್ಯಾಂಕ್ ಥರ ಈ ಬುಕ್ಕನ್ನು ಮಾಡಿದ್ದಾರೆ. ಅದಕ್ಕೆ ಜಾಸ್ತಿ ಲೆಕ್ಚರರ್ಸ್ ಇದನ್ನು ಓದಬೇಡಿ ಅಂತ ಹೇಳ್ತಾರೆ. ಮೇನ್ಲಿ ಅವ್ರು ಏನು ರೆಕಮೆಂಡ್ ಮಾಡ್ತಾರೆ, ವಾಸುದೇವನ್ ಓದ್ರಿ, ಬಿಟ್ಟರೆ ಸತ್ಯನಾರಾಯಣ ಓದಿ. ಆದರೆ ನಿಮಗೆ ಒಂದು ಸ್ವಲ್ಪ ಬಯೋಕೆಮಿಸ್ಟ್ರಿ ವೀಕ್ ಇದೆ ಮತ್ತು ಓದೋಕ್ಕಾಗಲ್ಲ ಅಂದರೆ ನೀವು RM ಪ್ರಸಾದನ್ನು ರೆಫರ್ ಮಾಡ್ಕೋಬೋದು. ಇಟ್ಸ್ ಅ ಪ್ಯಾಸಿಂಗ್ ಪ್ಯಾಕೇಜ್ ಆಫ್ ಬಯೋಕೆಮಿಸ್ಟ್ರಿ ಅಂತಲೂ ಅನ್ಬೋದು. ಆದರೆ ನಿಮ್ಮದು ಇದರಲ್ಲಿ PG ಪ್ರಿಪ್ರೇಷನ್ ಆಗಲ್ಲ. ಇದೊಂದು ಮಾತು ಹೇಳ್ತೀನಿ ನಾನು, PG ಪ್ರಿಪ್ರೇಷನ್ ಆಗಲ್ಲ ಇದರಲ್ಲಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಲೆಜೆಂಡರಿ ಬುಕ್ ಆಫ್ MBBS ಫಸ್ಟ್ ಇಯರ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗ ಸೀನಿಯರ್ಸ್ ನಿಮ್ಮ ಆನ್ಸರ್ಸನ್ನು ಮಾರ್ಕ್ ಮಾಡೋಕ್ಕೆ ಬೇಡ ಅಂತಾರಲ್ಲ, ತಾವು ನಿರಾಕರಿಸ್ತಾರಲ್ಲ, ಆ ಟೈಮಲ್ಲಿ ಕೈ ಹಿಡಿಯೋದೇ ಈ ಬುಕ್ಕು, ಸಿಂಗಿ ಯತಿರಾಜ್ ಅಂತ. ಇದು ಹೆಂಗಂದರೆ ಯಾವ್ಯಾವ RS ಕ್ವಶನ್ಸ್ ಆಗಲಿ, ಯಾವ್ಯಾವ ಎಕ್ಸಾಮ್ ನಡೆದಿದ್ದಾವಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ನ ಈ ಬುಕ್ಕಲ್ಲಿ ಚಾಪ್ಟರ್ ವೈಸ್ ಬೈಫರ್ಕೇಟ್ ಮಾಡಿ ನಿಮಗೆ ಒಂದು ಸೈಡ್ ಬುಕ್ ಕ್ವಶನ್ ಬ್ಯಾಂಕ್ ಟೈಪ್ ಮಾಡಿ ಕೊಟ್ಟಿದ್ದಾನೆ ಅವನು. ಇದು ಎಕ್ಸಾಮ್ ಪ್ರಿಫರೆನ್ಸಿಗಾಗಿ ನಿಮ್ಮ ಕ್ವಶನ್ ಸಾಲ್ವ್ ಮಾಡೋದಾಗಲಿ, ಯಾವ್ಯಾವ ಕ್ವಶನ್ಸ್ ಬೇಕಾ, ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಅಂತ ಈ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ. ಇಫ್ ಯು ಆರ್ ಅ ಸ್ಲೋ ಲರ್ನರ್ ಆರ್ ವಾಂಟ್ ಟು ಪಾಸ್ ದಿ ಎಕ್ಸಾಮ್ ಅಂತ ಏನಾದ್ರು ಇದ್ದರೆ ಈ ಬುಕ್ಕನ್ನು ರೆಫರ್ ಮಾಡಿ. ಯಾಕಂದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಸಿಯಾಲಜಿ, ಅನಾಟಮಿ ಮತ್ತು ಬಯೋಕೆಮಿಸ್ಟ್ರಿ 3 ಸಬ್ಜೆಕ್ಟದ್ದು ಕ್ವಶನ್ಸ್ ಏನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದಾವಲ್ಲ ಅವೆಲ್ಲ ಇದರಲ್ಲಿ ಹಾಕಿದ್ದಾರೆ. ಅದು ಚಾಪ್ಟರ್ ವೈಸ್, ಮಾರ್ಕ್ಸ್ ವೈಸ್ ಹೇಗೆ ಕ್ವಶನ್ಸ್ ಫಾರ್ಮೇಷನ್ ಆಗುತ್ತೆ ವಿತ್ ಚೂಸ್ ದಿ ರೈಟ್ ಆನ್ಸರ್ ಈ ಬುಕ್ಕಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ದಿಸ್ ಮಚ್ ವಾಸ್ ದಿ ಬುಕ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್ ದ್ಯಾಟ್ ಆರ್ ಪ್ರೆಸೆಂಟ್ ಇನ್ ಫಸ್ಟ್ ಇಯರ್ MBBS. ಇಷ್ಟಕ್ಕೆ ನಮ್ಮ ಕೆಲಸ ಮುಗಿದಿಲ್ಲ. ನಾವು ಅನಾಟಮಿ ಕ್ಲಾಸಸ್ಸನ್ನು ಶುರು ಮಾಡ್ತಾ ಇದ್ದೀವಿ. ಬಹಳ ಈಸಿ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಮತ್ತು ಇದ್ರ ಜೊತೆ ಅನಾಟಮಿಯ ಫಸ್ಟ್ ಸಿಲೆಬಸ್ ಅನಾಟಮಿ ಮುಗಿಸ್ಬಿಡೋಣ, ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟಿಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗಿದೆ ಮುಂದೆ. ಸೊ ಯಾರ್ಯಾರು ನನ್ನ ಜೊತೆ ಈ ಕುಟುಂಬದಲ್ಲಿ, ನಮ್ಮ ಕನ್ನಡಿಗರ ಕುಟುಂಬದಲ್ಲಿ ಯಾರ್ಯಾರು ಜಾಯಿನ್ ಆಗ್ತೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ನೆಕ್ಸ್ಟ್ ನಾ ಏನು ನೋಟ್ಸ್ ಕೊಡ್ತಾ ಇದ್ದೀನಿ ಮತ್ತು ಏನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅದಾದರೂ ಶಾರ್ಟ್ಸ್ ನೋಟ್ಸ್ ಆಗಲಿ ಹೇಗೆ ಎಕ್ಸಾಮಲ್ಲಿ ಬರೀಬೇಕು ಅದನ್ನೆಲ್ಲ ನಾನು ಒಂದು ಹ್ಯಾಂಡ್ ರಿಟರ್ನ್ ನೋಟ್ಸ್ ಮೂಲಕ ನಿಮಗೆ ಕೊಡ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಕನ್ನಡದ ಕಂದ MBBS ಆರ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬೋದು. ಅಲ್ಲಿ ನಿಮಗೆ ಏನು ಸಿಗುತ್ತಾವಂದರೆ ನಾ ಹ್ಯಾಂಡ್ ರಿಟನ್ ನೋಟ್ಸ್ ಬರೆದಿರ್ತೀನಲ್ಲ ಅಲ್ಲೇ ಪೋಸ್ಟ್ ಮಾಡಿರ್ತೀನಿ, ಮತ್ತು ಯಾವುದು ಸ್ಪೆಷಲ್ ಸೀನ್ಸ್ ಆಗಲಿ ಅಲ್ಲೇ ಪೋಸ್ಟ್ ಮಾಡ್ತಿರ್ತೀನಿ. ಪ್ಲೀಸ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್, ಮತ್ತು ಇದನ್ನ ಚಾನಲ್ನು ಸಪೋರ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಸಪೋರ್ಟ್ ಇದ್ರೇ ನಾವು ಸ್ವಲ್ಪ ಗ್ರೋ ಆಗೋಕ್ಕೆ ಮತ್ತು ನಿಮಗೆ ಮೋರ್ ವಿಡಿಯೋಸ್, ಮೋರ್ ಶಾರ್ಟ್ ನೋಟ್ಸ್, ಮೋರ್ ಈಸಿ ನೋಟ್ಸನ್ನು ಪ್ರೊವೈಡ್ ಮಾಡೋಕ್ಕೆ ನಾವು ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.